ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ನಾಳೆ ವೈಕುಂಠ ಏಕಾದಶಿ. ಇದನ್ನು ಪುತ್ರದ ಏಕಾದಶಿ ಅಂತ ಕೂಡ ಕರೀತಾರೆ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ನಾವು ಇವತ್ತು ಏಕಾದಶಿಯ ಸಂಬಂಧಪಟ್ಟಿದ್ದ ಒಂದು ಕಥೆಯನ್ನು ಕೇಳೋಣ. ಈ ಕಥೆ ಸತ್ಯಯುಗದ ಕಾಲಕ್ಕೆ ಸಂಬಂಧಪಟ್ಟಿದ್ದು. ಒಂದಾನೊಂದು ಕಾಲದಲ್ಲಿ ಮುರಾಸುರ ಅನ್ನೋ ಒಂದು ರಾಕ್ಷಸನಿದ್ದ. ಬ್ರಹ್ಮದೇವರಿಗೆ ತಪಸ್ಸು ಮಾಡಿ ಯಾವುದೇ ಅಸ್ತ್ರದಿಂದನೂ ಅವನು ಸಾಯದಿರಲಿ ಅಂತ ವರವನ್ನು ಹೊಂದಿರುತ್ತಾನೆ. ಆ ವರದಿಂದ ಅವನು ದೇವರನ್ನು, ಋಷಿಗಳನ್ನು, ಪ್ರಜೆಗಳನ್ನು ತುಂಬಾ ಹಿಂಸೆ ಮಾಡ್ತಾ ಇರ್ತಾನೆ. ಆವಾಗ ಋಷಿಗಳು, ದೇವತೆಗಳು ಎಲ್ಲರೂ ಸೇರಿ ಶ್ರೀ ಮಹಾವಿಷ್ಣು ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಭಗವಂತ ಮತ್ತೆ ಮುರಾಸುರನ ಮಧ್ಯ 1000 ವರ್ಷ ಯುದ್ಧ ನಡೆಯುತ್ತೆ. ಆಮೇಲೆ ಮುರಾಸುರನಿಗೆ ಗೊತ್ತಾಗತ್ತೆ ಇನ್ನು ಭಗವಂತನಿಂದ ಗೆಲ್ಲಕ್ಕಾಗಲ್ಲ ಅಂತ. ಹೋಗಿ ಸಮುದ್ರ ಗರ್ಭದಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಈ ಮುರಾಸುರನ್ನ ಹೊರಗೆ ತರೋದಕ್ಕೆ ಭಗವಂತ ಒಂದು ಗುಹೆಯಲ್ಲಿ ಹೋಗಿ ಮಲಗಿದ್ದಾಗ ನಾಟಕ ಮಾಡ್ತಾನೆ. ಆವಾಗ ಈ ಮುರಾಸುರ ಬಂದು ದೇವರನ್ನ ಸಂಹಾರ ಮಾಡ್ಬೇಕು ಅಂತ ಕತ್ತಿ ಮೇಲೆತ್ತಿದ್ದಾಗ ದೇವರಿಂದ ಒಂದು ಶಕ್ತಿ ದೇವತೆ ಹೊರಗೆ ಬರ್ತಾರೆ. ಆ ದೇವತೆಯ ಕಣ್ಣೋಟದಿಂದಾನೆ ಈ ಮುರಾಸುರ ಭಸ್ಮ ಆಗ್ಬಿಡ್ತಾನೆ. ಆ ಶಕ್ತಿ ದೇವತೆಯೇ ಏಕಾದಶಿ. ಭಗವಂತ ಆ ದೇವತೆಯನ್ನು ಕೇಳ್ತಾನೆ, ನಾನ್ ಮಾಡ್ಬೇಕಾಗಿರೋ ಕೆಲಸ ನೀನ್ ಮಾಡಿದ್ದೀಯಾ, ನಿಂಗೆ ಏನ್ ವರ ಬೇಕಾದ್ರೂ ಕೇಳು, ಕೊಡ್ತೀನಿ ಅಂತ. ಅದಕ್ಕೆ ಏಕಾದಶಿ ದೇವತೆ ಹೇಳ್ತಾಳೆ, ನಾನು ಜನಿಸಿದ ಈ ತಿಥಿ ದಿವಸ ಯಾರ್ಯಾರು ನಿನ್ನನ್ನು ಕುರಿತು ಉಪವಾಸ ಮಾಡ್ತಾರೆ, ಕೀರ್ತನೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ ಅಂತ ಅವರ ಪಾಪಗಳು ಹೋಗೋ ಹಾಗೆ ಮಾಡು ತಂದೆ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತಾಳೆ. ಅದಕ್ಕೆ ದೇವರು ಸಹ ತಥಾಸ್ತು ಅಂತಾರೆ. ಆವತ್ತಿನಿಂದಾನು ಪ್ರತಿ 15 ದಿವಸಕ್ಕೂ ಒಂದ್ಸತಿ ಬರುವ ಏಕಾದಶಿ ದಿವಸ ಉಪವಾಸ, ಕೀರ್ತನೆ, ಚಿಂತನೆ, ಭಗವಂತನ ಬಗ್ಗೆ ಮಾಡೋದು ಅಭ್ಯಾಸ ಆಗಿದೆ ಎಲ್ಲರಿಗೂ. ಇದು ತುಂಬಾ ಶ್ರೇಷ್ಠ ಕೂಡ. ಏಕಾದಶಿ ದಿವಸ ಉಪವಾಸ ಇರೋದು ಅಂತಂದ್ರೆ ನಮ್ಮ ಪಾಪಗಳನ್ನೆಲ್ಲ ಕಳ್ಕೊಂಡಿದ್ದಾಗೆ ಮತ್ತೆ ಪುಣ್ಯಗಳನ್ನೆಲ್ಲ ಪಡ್ಕೊಂಡಿದ್ದಾಗೆ. ಏಕಾದಶಿ ದಿವಸ ನಾವು ಊಟ ಮಾಡೋದ್ರಿಂದ ನಾವು ಯಾವುದೇ ಪಾಪ ಮಾಡದೇ ಇದ್ರೂ ಕೂಡ ಪಂಚಮಹಾ ಪಾಪಗಳು ಮಾಡಿದ್ದಾಗೆ ನಮ್ಮ ಖಾತೆಗೆ ಅದ್ರ ಫಲ ಬರುತ್ತೆ. ಏಕಾದಶಿ ದಿವಸ ಉಪವಾಸ ಇರೋದ್ರಿಂದ ನಾವು ಯಾವ ತೀರ್ಥಯಾತ್ರೆ ಮಾಡದೇ ಇದ್ರು ಕೂಡ, ಯಾವ ದೇವ್ರ ದರ್ಶನ ಮಾಡದೇ ಇದ್ರು ಕೂಡ ಅದ್ರ ಫಲ ಎಲ್ಲ ಕೂಡ ನಮ್ ಖಾತೆಗೆ ಬರುತ್ತೆ. ಏಕಾದಶಿ ಮಾಡೋದ್ರಿಂದ ಇಂಥ ಒಳ್ಳೆ ಒಂದು ಸೌಲಭ್ಯ ನಮ್ಗೆ ಸಿಗತ್ತೆ. ಕೆಲವು ಕಡೆ ಸೂಕ್ಷ್ಮದಲ್ಲಿ ಮೋಕ್ಷ ಅಂತಾರೆ. ಅಂದ್ರೆ ಸೂಕ್ಷ್ಮ ಅಂದ್ರೆ ಚಿಕ್ಕ ಕೆಲಸ ನಾವು ಮಾಡ್ಬೇಕಾಗಿರೋದು, ಅದಕ್ಕೆ ನಮ್ಗೆ ಸಿಗೋ ಫಲ ತುಂಬಾ ದೊಡ್ಡದಾಗಿರತ್ತೆ. ಇವಾಗ ಏಕಾದಶಿ ಉಪವಾಸ ಮಾಡೋದು ಮತ್ತೆ ದೇವ್ರ ಚಿಂತನೆ, ದೇವ್ರ ನಾಮ ಹೇಳೋದು ಇವೆಲ್ಲ ತುಂಬಾ ಸುಲಭದ ಕೆಲಸ. ಆದ್ರೆ ನಮ್ಗೆ ಸಿಗೋ ಫಲ ಇದರಿಂದ ಅನಂತವಾಗಿರತ್ತೆ. ಎಲ್ಲಾ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ದಾಗೆ, ಎಲ್ಲಾ ಯಾತ್ರೆಗಳು ಮಾಡಿದ್ದಾಗೆ ಅದರಿಂದ ಬರೋ ಫಲ ಎಲ್ಲ ನಮ್ ಖಾತೆಗೆ ಬರುತ್ತೆ. ನಮಗಿದೆಂತ ಒಂದು ಒಳ್ಳೆ ಅವಕಾಶ ಅಲ್ವಾ ಸ್ನೇಹಿತರೆ. ಬನ್ನಿ ನಾವು ನಾಳೆ ಉಪವಾಸ ಮಾಡೋಣ, ದೇವ್ರ ಚಿಂತನೆ ಮಾಡೋಣ, ಕೀರ್ತನೆ ಮಾಡೋಣ, ದೇವ್ರ ನಾಮ ಹೇಳೋಣ, ಭಾಗವತವನ್ನು ಕೇಳೋಣ. ಬನ್ನಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.